ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿ ಸೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಡಿಮೆ ಬಜೆಟಿನ ಒಂದು ಮನೆ ಮತ್ತು ಜಾಗವನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೇವೆ. ವೀಕ್ಷಕರೇ, ಈಗ ನಾವು ನೋಡ್ತಾ ಇರುವಂತಹ ಈ ಮನೆ ಆಲೂರು ಪೇಟೆಯಿಂದ ತುಂಬ ಸಮೀಪದಲ್ಲೇ ಇದ್ದು ಹತ್ತಿರದಲ್ಲಿ ಸ್ಕೂಲ್, ಶಾಪ್, ಬಸ್ ಸ್ಟಾಪ್, ಸೂಪರ್ ಮಾರ್ಕೆಟ್ ಪ್ರತಿಯೊಂದು ಕೂಡ ಇರುತ್ತದೆ. ಸೊ ಈ ಮನೆಯಿಂದ ಪೇಟೆಗೆ ಕೇವಲ 5 ಮಿನಿಟ್ಸಲ್ಲಿ ರೀಚ್ ಆಗಬಹುದಾಗಿದ್ದು, ಯಾರೆಲ್ಲ ಟೌನ್ ಲಿಮಿಟಲ್ಲಿ ಒಂದು ಕಡಿಮೆ ಬಜೆಟಿನ ಮನೆ ತೆಗಿಬೇಕು ಅಂತೇಳಿ ಹುಡುಕ್ತಾ ಇರ್ತಾರ ಅಂಥವರಿಗೆ ಈ ಮನೆ ಸೂಕ್ತವಾಗಿದೆ. ಈ ಮನೆಯ ಆವರಣದಲ್ಲಿ ಕಾರ್ ಪಾರ್ಕಿಂಗ್ ಮಾಡುವಷ್ಟು ಜಾಗ ಇದ್ದು, ಇಲ್ಲಿ ಬಾವಿಯ ಜೊತೆಗೆ ನೀರಿನ ಟ್ಯಾಂಕ್ ಅಳವಡಿಸಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ಓಕೆ ವೀಕ್ಷಕರೇ, ಈ ಮನೆ ಹಂಚಿನ ಮನೆಯಾಗಿದ್ದು ಇದು 3 BHK ಮನೆಯಾಗಿದೆ. ಹಾಗೆಯೇ ಈ ಮನೆಯ ಪಕ್ಕದಲ್ಲಿ ಕೂಡ ಸಾಕಷ್ಟು ಮನೆಗಳು ಕೂಡ ಇರುತ್ತವೆ. ನೆಕ್ಸ್ಟ್ ಈ ಮನೆಯ ಬಗ್ಗೆ ನೋಡುವುದಾದರೆ ಒಟ್ಟು ಜಾಗ 10 ಸೆನ್ಸ್ ಇರುವಂಥದ್ದು. ಈ 10 ಸೆನ್ಸ್ ಜಾಗದಲ್ಲಿ 5 ಸೆನ್ಸ್ ರೆಕಾರ್ಡಲ್ಲಿ ಇರುತ್ತದೆ. ಹಾಗೆ ಉಳಿದಂತಹ 5 ಸೆನ್ಸ್ ಇದು ಕುಮ್ಕಿಯಾಗಿದೆ. ಈ ಒಂದು 10 ಸೆನ್ಸ್ ಜಾಗವನ್ನು ನಾವು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ನೋಡುವುದಾದರೆ ಟೋಟಲ್ ಆಗಿ 4350 ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರುತ್ತದೆ. ವೀಕ್ಷಕರೇ, ಇದು ಗೌರ್ಮೆಂಟ್ ಲ್ಯಾಂಡ್ ಆಗಿದ್ದು 911 ಜೊತೆಗೆ ಕನ್ವರ್ಷನ್ ಆಗಿದ್ದು ಈ ಮನೆಯ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ. ಆ್ಯಂಡ್ ಮನೆಯ ಒಳಭಾಗ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡೋದಕ್ಕಿಂತ ಮೊದಲು ಮನೆಯ ಹೊರಭಾಗ ಹೇಗೆಲ್ಲ ಇದೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೇವೆ. ಸೊ ಈ ಮನೆಯ ಪಕ್ಕದಲ್ಲೇ ಒಂದು ಕಾಮನ್ ಟಾಯ್ಲೆಟನ್ನು ಮಾಡಲಾಗಿದ್ದು, ಹಾಗೆಯೇ ನಾವು ಸ್ಟ್ರೈಟ್ ಬಂದರೆ ಇಲ್ಲಿ ವಿಶಾಲವಾದಂತಹ ಜಾಗ ಕಂಡು ಬರ್ತದೆ. ಈ ಮನೆಯ ಹಿಂಭಾಗದಲ್ಲಿ ಸಾಕಷ್ಟು ಗಿಡಮರಗಳನ್ನು ಬೆಳೆಸಲಾಗಿದ್ದು, ಈ ಮನೆಯ ಆವರಣದಲ್ಲಿ ಒಟ್ಟು 30 ರಿಂದ 40 ಅಡಿಕೆ ಗಿಡಗಳು, ಹಾಗೆಯೇ 5 ಮಾವಿನ ಮರಗಳು, 3 ತೆಂಗಿನ ಮರಗಳು, ಬಾಳೆ ಗಿಡ, ಹಲಸಿನ ಮರ, ಗೇರು ಬೀಜ ಮುಂತಾದ ಗಿಡ ಮರಗಳನ್ನು ಬೆಳೆಸಲಾಗಿದೆ. ಸೊ ಇದು ಕೂಡ ಈ ಒಂದು ಜಾಗವನ್ನು ಬೈ ಮಾಡುವಂತಹ ಖರೀದಿದಾರರಿಗೆ ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಬಿಕಾಸ್ ತುಂಬ ಜನ ನಾವು ಪರ್ಚೇಸ್ ಮಾಡುವಂತಹ ಸ್ವಲ್ಪ ಜಾಗದಲ್ಲಿ ಆದರೂ ಗಿಡ ಮರಗಳಿರಬೇಕು, ಇಲ್ಲದಿದ್ದರೆ ನಾವು ಆ ಜಾಗದಲ್ಲಿ ಗಿಡ ಮರಗಳನ್ನು ಬೆಳೆಸಬೇಕು ಅಂತೇಳಿ ಯೋಚನೆ ಮಾಡ್ತಾ ಇರ್ತೀರ. ಸೊ ಈಗ ಆಲ್ರೆಡಿ ಈ ಜಾಗದಲ್ಲಿ ತೆಂಗು, ಅಡಿಕೆ, ಬಾಳೆ, ಹಲಸು, ಮಾವು, ಗೇರು ಬೀಜ ಪ್ರತಿಯೊಂದು ಕೂಡ ಈಗ ಇರುವುದರಿಂದ ಇದು ಕೂಡ ನಿಮಗೆ ತುಂಬಾ ಸಹಾಯ ಆಗ್ತದೆ. ನೆಕ್ಸ್ಟ್ ನೀರಿಗೆ ಸಂಬಂಧಪಟ್ಟಂತೆ ನೋಡುವುದಾದರೆ ಈ ಮನೆಯ ಹಿಂಭಾಗದಲ್ಲಿ ಬಾವಿಯನ್ನು ಮಾಡಲಾಗಿದೆ. ವೀಕ್ಷಕರೇ, ಈ ಮನೆಯ ಹಿಂಬದಿಯ ಜಾಗ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನಾವು ಪೂರ್ತಿಯಾಗಿ ನೋಡುವುದರ ಜೊತೆಗೆ ಈ ಜಾಗದ ಪಕ್ಕದಲ್ಲಿ ಮನೆಗಳೆಲ್ಲ ಇರುವುದನ್ನು ನಾವು ಗಮನಿಸಬಹುದು. ಓಕೆ, ನೆಕ್ಸ್ಟ್ ಮನೆಯ ಒಳಗಡೆ ನಾವು ಎಂಟ್ರಿ ಆಗೋದಕ್ಕಿಂತ ಮೊದಲು ಇಲ್ಲಿ ಒಂದು ಓಪನ್ ಸಿಟ್ಔಟ್, ಹಾಗೆಯೇ ಇಲ್ಲಿ ಪಕ್ಕದಲ್ಲಿ ಒಂದು ಬೆಡ್ರೂಮನ್ನು ನಾವು ನೋಡಬಹುದು. ಈ ಮನೆ 3 ರೂಮ್ಗಳನ್ನು ಒಳಗೊಂಡಿರುವಂತಹ ಪೂರ್ಣ ಹಂಚಿನ ಮನೆಯಾಗಿದ್ದು, ಈ ಮನೆಯ ಮುಖ್ಯ ದ್ವಾರ ಉತ್ತರ ದಿಕ್ಕಿನಲ್ಲಿ ಇರುತ್ತದೆ. ನೆಕ್ಸ್ಟ್ ಸಿಟ್ಔಟಿಂದ ನಾವು ನೇರವಾಗಿ ಬಂದರೆ ಈ ಮನೆಯ ಲಿವಿಂಗ್ ಏರಿಯಾ ಈ ರೀತಿಯಲ್ಲಿ ಕಂಡುಬರ್ತದೆ. ವೀಕ್ಷಕರೇ, ಸಿಟ್ಔಟಲ್ಲಿ ನಾವು ಒಂದು ಬೆಡ್ರೂಮನ್ನು ಮೊದಲಿಗೆ ನೋಡಿದರೆ ನೆಕ್ಸ್ಟ್ ಈ ಮನೆಯ ಒಳಗಡೆ 2 ಬೆಡ್ರೂಮ್ಗಳನ್ನು ನೋಡ್ತೇವೆ. ಸೊ 2 ಬೆಡ್ರೂಮ್ಗಳು ಲಿವಿಂಗ್ ಏರಿಯಾಗೆ ಅಟ್ಯಾಚ್ ಆಗಿದ್ದು, ಈಗ ನಾವು ಫಸ್ಟ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೇವೆ. ಈ ಮನೆಯನ್ನು ನೋಡುವಾಗ ಸ್ವಲ್ಪ ಹಳೆಯ ಮನೆ ರೀತಿಯಲ್ಲಿ ಕಾಣಿಸಬಹುದು, ಆದರೆ ಮನೆ ಚೆನ್ನಾಗಿದೆ. ಹಾಗೆಯೇ ನೀವು ಇಮಿಡಿಯೇಟ್ ಆಗಿ ಈ ಒಂದು ಮನೆಗೆ ಬಂದು ವಾಸ ಮಾಡುವಂತಹ ಎಲ್ಲ ಅನುಕೂಲಗಳು ಕೂಡ ಇರುತ್ತವೆ. ವೀಕ್ಷಕರೇ, ನೀವು ಯಾರಾದರೂ ನಿಮ್ಮ ಮನೆ ಅಥವಾ ಜಾಗವನ್ನು ಮಾರಾಟ ಮಾಡಬೇಕು ಅಂದುಕೊಂಡಿದ್ದಲ್ಲಿ ನಾವು ಡಿಸ್ಪ್ಲೇ ಮೇಲೆ ಕೊಡ್ತಾ ಇರುವಂತಹ ನಂಬರಿಗೆ ಈಗಲೇ ವಾಟ್ಸಪ್ ಮಾಡಿ. ಈ ಮನೆಯಲ್ಲಿ ನಾವು ಹಾಲ್, ಹಾಗೆ 3 ಬೆಡ್ರೂಮ್ಗಳು ಮತ್ತು ಅಡುಗೆ ಮನೆ, ಮನೆಯ ಒಳಭಾಗದಲ್ಲಿ ಒಂದು ಬಾತ್ರೂಮ್, ಹಾಗೆ ಮನೆಯ ಹೊರಭಾಗದಲ್ಲಿ ಟಾಯ್ಲೆಟನ್ನು ನೋಡಬಹುದು. ಫೈನಲಿ ಈ ಮನೆಯ ಬಗ್ಗೆ ಹೇಳುವುದಾದರೆ ಆಲೂರು ಪೇಟೆಯ ಬಳಿ ಇರುವಂತಹ ಮನೆ ಇದಾಗಿದ್ದು ಎಲ್ಲ ರೀತಿಯ ಸೌಲಭ್ಯಗಳನ್ನು ಒಳಗೊಂಡಿದೆ. ಸಪೋಸ್ ನೀವೇನಾದರೂ ನಿಮ್ಮ ಸ್ವಂತಕ್ಕೆ ಅಥವಾ ಇನ್ವೆಸ್ಟ್ಮೆಂಟ್ ಪರ್ಪಸ್ಗಾಗಿ ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡಬೇಕು ಅಂತೇಳಿ ಸರ್ಚ್ ಮಾಡ್ತಾ ಇದ್ದರೆ ಈ ಮನೆ ನಿಮಗೆ ಸೂಟೇಬಲ್ ಆಗಿದೆ. ಎನಿವೇಸ್ ಈ ಮನೆಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದರೆ ಆಲೂರು ಪೇಟೆಯಿಂದ 300 ಮೀಟರ್ ಹಾಗೂ ಕುಂದಾಪುರದಿಂದ 15 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಪ್ರಾಪರ್ಟಿ ಲೊಕೇಟ್ ಆಗಿದೆ. ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದರೆ ಓನರ್ ಅವರು 15 ಲಕ್ಷ ಹೇಳ್ತಾರೆ, ಹಾಗೆ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರ್ತದೆ.
ಯಾರಿಗಾದರೂ ಈ ಒಂದು ಮನೆಯನ್ನು ಬೈ ಮಾಡಬೇಕು ಅನ್ನೋ ಆಸಕ್ತಿ ಇದ್ದರೆ ಜೆನ್ಯೂನ್ ಬಯರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಯಾರಾದರೂ ಕಡಿಮೆ ಬಜೆಟ್ ಮನೆ ಹುಡುಕ್ತಾ ಇದ್ದರೆ ಅವ್ರಿಗೆ ಕೂಡ ವಿಡಿಯೋನ ಶೇರ್ ಮಾಡಿ. ಮತ್ತು ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.